ಈ ದಿವಸ ಎಷ್ಟು ಜನ ದೇವರ ಆಲಯಕ್ಕೋಸ್ಕರ ಪ್ರಯಾಸ ಪಡ್ತಾ ಇದ್ದೀವಿ. ಎಷ್ಟು ಜನ ದೇವರ ಆಲಯ ಈ ರೀತಿಯಾಗಿರ್ಬೇಕು, ಈ ರೀತಿಯಾಗಿ ಕಟ್ಟಿಸ್ಬೇಕು, ನಮ್ಮ ಊರಲ್ಲಿ ಒಂದು ಚರ್ಚ್ ಇರಬೇಕು, ನಮ್ಮ ಒಂದು ಹಳ್ಳಿಯಲ್ಲಿ, ನಮ್ಮ ಗ್ರಾಮದಲ್ಲಿ ಒಂದು ಚರ್ಚ್, ನಮಗೊಂದು ಸಭೆ ಬೇಕು, ದೇವರ ಆಲಯ ನಮಗೆ ಬೇಕು ಅಂತ ಎಷ್ಟು ಜನ ಪ್ರಯಾಸ ಪಡ್ತಾ ಇದ್ದೀವಿ. ಆದ್ರೆ ದಾವೀದನು ಅವರವರು ಇಸ್ರಾಯೇಲ್ಯರಲ್ಲಿ ಅನೇಕರು ಇವತ್ತು ಎಷ್ಟೋ ಜನ ನಮ್ಮ ಮನೆಗಳಿಗೋಸ್ಕರ ನಾವು ಪ್ರಯಾಸ ಪಡ್ತಾ ಇದೀವಿ. ನಾನು ಒಂದು ಮನೆಯನ್ನ ಕಟ್ಟಿಸ್ಬೇಕು, ಅದ್ಭುತವಾದಂತ ಮನೆ, ಅದ್ಭುತವಾದಂತ ಇಂಟೀರಿಯರ್ ಇಂದ ನಾನು ಒಂದು ಒಳ್ಳೆ ಸುಂದರವಾದಂತ ಒಂದು ಮನೇನ ಕಟ್ಟಿಸ್ಬೇಕು ಅಂತ ನಾವು ಆಸೆ ಪಡ್ತೀವಿ. ಮನುಷ್ಯ ಮಾತ್ರದವರು ನಮ್ಮ ಆಸೆ, ನಮ್ಮ ಆಕಾಂಕ್ಷೆಗಳು ಯಾವತ್ತೂ ಕೂಡ ನಮ್ಮ ಮೇಲೆ, ನಮ್ಮ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ, ನಮ್ಮ ಒಂದು ಮನೆಯ ಬಗ್ಗೆ ಇರುತ್ತೆ. ಯಾರಿಗ ಆಸೆ ಇಲ್ಲ ನಾನು ಒಂದು ದೊಡ್ಡ ಮನೇನ ನಿರ್ಮಿಸ್ಬೇಕು, ನಾನೊಂದು ಡ್ಯೂಪ್ಲೆಕ್ಸ್ ಮನೇನ ಕಟ್ಟಬೇಕು, ನಾನು 2 BHK ಮನೇನ ಕಟ್ಟಿಸ್ಬೇಕು, ಆ ಒಂದು ಮನೇನ ಈ ರೀತಿಯಾಗೆಲ್ಲ ಇಂಟೀರಿಯರ್ ಮಾಡಿಸ್ಬೇಕು ಅಂತ ಅನೇಕ ಕನಸುಗಳನ್ನ ಹೊತ್ಕೊಂಡಿರ್ತೀವಿ. ನಮ್ಮ ಮನೆಯನ್ನ ಕಟ್ಕೊಳ್ಳೋಕೆ ನಾವೇನ್ ಮಾಡ್ತಾ ಇರ್ತೀವಿ ಅಂದ್ರೆ ರಾತ್ರಿ ಹಗಲು ಪ್ರಯಾಸ ಪಡ್ತಾ ಇರ್ತೀವಿ ಸ್ನೇಹಿತರೆ. ಆದ್ರೆ ದಾವೀದನು ದೇವರ ಆಲಯವನ್ನ ಕಟ್ಟುವುದಕ್ಕೋಸ್ಕರ ಆತನು ಯಾವಾಗ್ಲೂ ಕನಸು ಕಾಣ್ತಾ ಇದ್ದ. ಯಾವಾಗ್ಲೂ ಕೂಡ ದೇವರ ಆಲಯವನ್ನ ಕಟ್ಟುವಂತ ಒಂದು ಪ್ರಯಾಸವನ್ನ ಪಡ್ತಾ ಇದ್ದ. ದೇವರ ಆಲಯಕ್ಕೋಸ್ಕರ ಪ್ರಯಾಸ ಪಡ್ತಾ ಇದ್ದ. ದೇವರ ಆಲಯ ಇಲ್ವಲ್ಲ ಅಂತ ದುಃಖಿಸ್ತಾ ಇದ್ದ. ಇಸ್ರಾಯೇಲ್ಯರು ದೇವರಿಂದ ಅನೇಕ ಮೇಲುಗಳನ್ನ ಹೊಂದಿಕೊಂಡ್ರು, ಅನೇಕ ಆಶೀರ್ವಾದಗಳನ್ನ ಹೊಂದಿಕೊಂಡ್ರು. ಆದ್ರೆ ದೇವರಿಗೊಂದು ಆಲಯ ಬೇಕು ಅಂತ ಯಾರು ಕೂಡ ಯೋಚಿಸ್ಲಿಲ್ಲ. 2ನೇ ಸಮುವೇಲ 7:2 ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ನೋಡಿ. ದಾವೀದ ಎಷ್ಟು ಸುಂದರವಾಗಿ, ಎಷ್ಟು ಅದ್ಭುತವಾದಂತಹ ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ನಿಜವಾಗಿಯೂ ದಾವೀದನ ಈ ಮಾತುಗಳನ್ನ ಕೇಳುವಾಗ ಪ್ರತಿಯೊಬ್ಬರ ಹೃದಯ ಕೂಡ ನಿಜವಾಗಿಯೂ ನಾವು ಕೂಡ ದೇವರ ಆಲಯಕ್ಕೋಸ್ಕರ ಪ್ರಯಾಸ ಪಡಬೇಕು ಅನ್ಸುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಏನಂತ ಹೇಳ್ತಾ ಇದ್ರೆ, ನಾನು ದೇವದಾರು ಮರದ ಮನೆಯಲ್ಲಿ ವಾಸವಾಗಿದ್ದೇನೆ, ಆದರೆ ದೇವರ ಮಂಜೂಷವೋ ಬಟ್ಟೆಯಲ್ಲಿ ಕಟ್ಟಿದ ಗುಡಾರದಲ್ಲಿದೆ ಅಂತ. ಹಲ್ಲೆಲೂಯ. ಈ ದಾವೀದನು ಹೇಳ್ತಾ ಇದ್ದಾನೆ, ದೇವದಾರು ಮರದ ಮನೆಯಲ್ಲಿ ನಾನು ವಾಸವಾಗಿದ್ದೇನೆ. ನಾನಿರ್ತಕ್ಕಂಥ ಮನೆ ಅದ್ಭುತವಾದಂತ ಒಂದು ಅರಮನೆ, ಬೆಳೆಯುಳ್ಳ ಮರದಿಂದ ಮಾಡಿರ್ತಕ್ಕಂಥ ಒಂದು ಅರಮನೆಯಲ್ಲಿ ನಾನು ವಾಸವಾಗಿದ್ದೇನೆ. ಆದ್ರೆ ನನ್ನ ದೇವರ ಒಂದು ಮಂಜುಷ ಬಟ್ಟೆಯಲ್ಲಿ ಕಟ್ಟಿದಂತ ಒಂದು ಗುಡಾರದಲ್ಲಿದೆ ಎಂಬುದಾಗಿ ದುಃಖ ಪಡ್ತಾ ಇದ್ದಾನೆ. ದೇವರ ಹೃದಯವನ್ನ ಬಲ್ಲಾತನು ಯಾರು ಅಂದ್ರೆ ದಾವೀದನು ಸ್ನೇಹಿತರೆ. ಇವತ್ತು ಎಷ್ಟು ಜನ ನಾವು ದೇವರ ಆಲಯಕ್ಕೋಸ್ಕರ ಪ್ರಯಾಸ ಪಡ್ತಾ ಇದ್ದೀವಿ? ಎಷ್ಟು ಜನ ದೇವರ ಆಲಯವನ್ನ ಕಟ್ಟಬೇಕು ಅಂತ ಅನ್ಕೊಳ್ತಾ ಇದ್ದೀವಿ? ಅಥವಾ ಸಹಾಯ ಆದ್ರೂ ನಾವು ಮಾಡ್ತಾ ಇದೀವ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಎಷ್ಟೊತ್ತು ನಮ್ಮ ಮನೆಗಳನ್ನ ಯಾವ ರೀತಿ ಕಟ್ಟಬೇಕು, ಎಷ್ಟು ದೊಡ್ಡದಾಗಿ ಕಟ್ಟಬೇಕು, ಎಷ್ಟು ಎತ್ತರಕ್ಕೆ ನಾನು ಕಟ್ಟಬೇಕು, ಎಷ್ಟು ಫ್ಲೋರ್ ಕಟ್ಟಬೇಕು, ಈ ರೀತಿಯಾಗೆಲ್ಲ ನಾವು ಕನಸು ಕಾಣ್ತಾ ಇರ್ತೀವಿ. ಆದ್ರೆ ದಾವೀದನು ಯಾಕೆ ದೇವರಿಗೆ ಹೃದಯಕ್ಕೆ ಮೆಚ್ಚುವಂತ ಮನುಷ್ಯ ಅಂತಂದ್ರೆ, ದಾವೀದನು ದೇವರ ಆಲಯವನ್ನ ಕಟ್ಟುವುದಕ್ಕೆ ಪ್ರಯಾಸ ಪಟ್ಟಂತ ಒಬ್ಬ ವ್ಯಕ್ತಿ. ದಾವೀದನು ದೇವರ ಹೃದಯವನ್ನ ಬಲ್ಲಂತ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ಅದು ದಾವೀದನು ಮಾತ್ರ. ದಾವೀದನು ನೆನೆಸ್ತಾನೆ, ನನ್ನ ದೇವರಿಗೆ ಸ್ಥಿರವಾದ ಶಾಶ್ವತವಾದಂತ ಒಂದು ಆಲಯವನ್ನ ನಾನು ಕಟ್ಟಬೇಕು, ಒಂದು ಆಲಯವನ್ನ ಕಟ್ಟಬೇಕು, ಅದು ಇಡೀ ಪ್ರಪಂಚದಲ್ಲಿ ಅದ್ಭುತವಾಗಿ ಬಹಳ ಪ್ರಸಿದ್ಧಿ ಹೊಂದುವಂತ ಒಂದು ಆಲಯವಾಗಬೇಕು. ನನ್ನ ದೇವರ ಆಲಯ ಒಂದೇ ಪ್ರಸಿದ್ಧಿಯಾಗಬೇಕು, ಪ್ರಸಿದ್ಧಿಯಾಗಿ ಇರಬೇಕು ಅಂತ ಆಸೆ ಪಟ್ಟ. ದೇವರ ಆಲಯ ಅತಿ ಮಹಿಮೆಯಾಗಿ ಬಹಳ ಪ್ರಸಿದ್ಧಿಯಾಗಿ ಇರಬೇಕು ಅಂತ ಆಸೆ ಪಟ್ಟಿದ್ದು ದಾವೀದ ಮಹಾರಾಜ. ಹಲ್ಲೆಲೂಯ. ಯೆಹೋವನಿಗೋಸ್ಕರ ಕಟ್ಟಿಸುವಂತ ಆಲಯ ಎಲ್ಲಾ ದೇಶಗಳಲ್ಲಿ ಕೀರ್ತಿಯನ್ನ ಹೊಂದಬೇಕು, ಪ್ರಖ್ಯಾತಿ ಹೊಂದಬೇಕು. ನನ್ನ ದೇವರ ಆಲಯ ಯಾವ ರೀತಿ ಇರಬೇಕು? ಪ್ರಸಿದ್ಧಿ ಹೊಂದಬೇಕು, ದೊಡ್ಡದಾಗಿ ಪ್ರಸಿದ್ಧಿ ಹೊಂದಬೇಕು, ಖ್ಯಾತಿ ಹೊಂದಬೇಕು. ನನ್ನ ದೇವರ ಆಲಯ ಯಾವ ರೀತಿ ಇರಬೇಕು ಅಂತ ಹೇಳ್ತಾ ಇದ್ದಾನೆ. ಯೆಹೋವನಿಗೋಸ್ಕರ ಕಟ್ಟಿಸತಕ್ಕ ಆಲಯ ಎಲ್ಲಾ ದೇಶಗಳಲ್ಲಿ ಕೀರ್ತಿ ಮತ್ತು ಘನವನ್ನ ಹೊಂದಬೇಕು ಎಂಬುವಂತ ಒಂದು ಆಸೆಯನ್ನ ಹೊತ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ಅದು ದಾವೀದನು ಮಾತ್ರ. ಅಧಿಕ ಶೋಭಾಯಮಾನವಾಗಿರ್ಬೇಕು ಅಂತ ಆಸೆ ಪಟ್ಟ, ಅಧಿಕ ಶೋಭಾಯಮಾನವಾಗಿ. ಹಲ್ಲೆಲೂಯ. ಇವತ್ತು ನಾವು ಆಸೆ ಪಡ್ತಾ ಇದೀವ, ನಮ್ಮ ದೇವರ ಆಲಯ ಇಷ್ಟು ಎತ್ತರವಾಗಿರ್ಬೇಕು, ಇಷ್ಟು ಘನ, ಇಷ್ಟೊಂದು ಅದ್ಭುತವಾಗಿರ್ಬೇಕು, ಶೋಭಾಯಮಾನವಾಗಿರ್ಬೇಕು, ನನ್ನ ದೇವರ ಆಲಯ ಪ್ರಸಿದ್ಧಿ ಹೊಂದಬೇಕು, ಎಲ್ಲ ದೇಶಗಳವರು ತಿರುಗಿ ನೋಡುವ ಹಾಗಿರಬೇಕು ನನ್ನ ಒಂದು ದೇವರ ಆಲಯ, ನನ್ನ ದೇವರ ಆಲಯ. ಯಾವತ್ತಾದ್ರೂ ಆಸೆ ಪಟ್ಟಿದೀವ ನಾವು
ನಮ್ಮ ದೇವರ ಆಲಯ ಈ ರೀತಿಯಾಗಿರ್ಬೇಕು ಅಂತ. ಹ್ಮ್ ದಾವೀದನು ಆಸೆ ಪಟ್ಟ. ದೇವರ ಆಲಯ ಅದ್ಭುತವಾಗಿರ್ಬೇಕು ಅಂತ ಆಸೆ ಪಟ್ಟ. ದೇವರ ಆಲಯ ಬಟ್ಟೆಯಲ್ಲಿ ಕಟ್ಟಿದಂತ ಗುಡಾರದಲ್ಲಿ ಅಲ್ಲ, ಆತನ ಆಲಯ ಅದ್ಭುತವಾಗಿ ಇಡೀ ಪ್ರಪಂಚದ ಜನ ತಿರುಗಿ ನೋಡುವ ಹಾಗೆ ಪ್ರಸಿದ್ಧಿ ಹೊಂದಬೇಕು ಅಂತ ಆಸೆ ಪಟ್ಟಿದ್ದು ದಾವೀದ ಮಹಾರಾಜ. ದಾವೀದನ ಲಕ್ಷ್ಯ ಅವನ ಒಂದು ಕೀರ್ತಿ, ಅವನ ಒಂದು ಹೆಸರು ಅಲ್ಲ. ದಾವೀದನ ಲಕ್ಷ್ಯ ಯಾವಾಗಲೂ ಕೂಡ ದೇವರ ನಾಮಕ್ಕೆ ಮಹಿಮೆ ಹಾಗೂ ಕೀರ್ತಿ ಉಂಟು ಮಾಡಲಿಕ್ಕೆ ಪ್ರತಿ ಸಾರಿ ಕೂಡ ದಾವೀದನು ಪ್ರಯಾಸ ಪಡ್ತಾ ಇದ್ದ ಸ್ನೇಹಿತರೆ. ಅವನ ಹೆಸರಿಗೋಸ್ಕರನೋ ಅವನ ಒಂದು ಪ್ರಖ್ಯಾತಿಗೋಸ್ಕರನೋ ಯಾವತ್ತೂ ಕೂಡ ದಾವೀದನು ಪ್ರಯಾಸ ಪಡಲಿಲ್ಲ. ಬದಲಾಗಿ ದೇವರ ನಾಮ, ಆ ಒಂದು ನಾಮ ಪ್ರಖ್ಯಾತಿಗೆ ಬರುವುದಕ್ಕೆ ಈ ಒಂದು ದಾವೀದನು ಆ ಒಂದು ನಾಮ ಮಹಿಮೆ ಹೊಂದಲಿಕ್ಕೆ ಎಷ್ಟೋ ಪ್ರಯಾಸವನ್ನ ಪಟ್ಟ ದಾವೀದ. ಅವನ ಆಸೆಯಲ್ಲ ದೇವರ ಆಲಯವನ್ನ ಕಟ್ಟಬೇಕೆಂಬ ಅದ್ಭುತವಾದಂತ ಆಸೆ. ಅದು ಸಾದಾ ಸೀದಾ ದೇವಾಲಯ ಅಲ್ಲ, ಅದ್ಭುತವಾದಂತ ವಸ್ತುಗಳಿಂದ ದೇವರ ಆಲಯವನ್ನ ಕಟ್ಟಬೇಕು ಅಂತ ಅಂದುಕೊಂಡಿದ್ದ ದಾವೀದ ಮಹಾರಾಜ. ಅದು ಕೇವಲ ಮರಗಳು, ಇಟ್ಟಿಗೆಗಳು, ಕಲ್ಲು, ಮಣ್ಣಿನಿಂದ ಅಲ್ಲ, ಅನೇಕ ವಿಧವಾದಂತ ಬಹು ಬೆಲೆಯುಳ್ಳ ವಸ್ತುಗಳಿಂದ ದೇವರ ಆಲಯವನ್ನ ಕಟ್ಟಬೇಕೆಂದು ನಿರ್ಣಯಿಸಿಕೊಂಡ. ಯಾವುದು ಆ ಒಂದು ವಸ್ತುಗಳು ಅಂದ್ರೆ, 1ನೇ ಪೂರ್ವ ಕಾಲ ವೃತ್ತಾಂತ 22:14 ನಾವು ನೋಡೋದಾದ್ರೆ, ಅವನ ಆಸೆಯೆಲ್ಲ ದೇವರ ಆಲಯವನ್ನ ಕಟ್ಟುವಂಥದ್ದು. 1,00,000 ತಲಾಂತು ಬಂಗಾರ. ಎಷ್ಟು? 1,00,000 ತಲಾಂತು ಬಂಗಾರವನ್ನ ಸೇರಿಸಿಟ್ಟಿದ್ದ. ಯಾವುದಕ್ಕಪ್ಪ ಅಂದ್ರೆ ಆಲಯವನ್ನ ಕಟ್ಟಲಿಕ್ಕೆ. ಹಲ್ಲೆಲೂಯ. 10,00,000 ತಲಾಂತು ಈ ಒಂದು ಬೆಳ್ಳಿಯನ್ನ ಶೇಖರಿಸಿಟ್ಟಿದ್ದ. ಮುಂಚಿತವಾಗಿಯೇ ಪ್ಲಾನ್ ಮಾಡಿ ಎಲ್ಲವನ್ನ ಕೂಡಿಸಿ 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 ಇಡ್ತಾ ಇದ್ದ. ದೇವರ ಆಲಯವನ್ನ ಅದ್ಭುತವಾಗಿ ನಿರ್ಮಿಸುವಂತ ಪ್ಲಾನ್ ಯಾರಿಗಿತ್ತು ಅಂದ್ರೆ ಅದು ದಾವೀದ ಮಹಾರಾಜನಿಗಿತ್ತು. ಹಲ್ಲೆಲೂಯ. ಅಷ್ಟೇ ಮಾತ್ರ ಅಲ್ಲ, ಲೆಕ್ಕವಿಲ್ಲದಷ್ಟು ತಾಮ್ರ, ಕಬ್ಬಿಣ, ಕಲ್ಲು, ಮರ ಇವೆಲ್ಲವನ್ನ ಏನು ಮಾಡಿದ್ದ ದಾವೀದ? ಮುಂಚಿತವಾಗಿಯೇ ಕೂಡಿಸಿಟ್ಟಿದ್ದ. ಇದು ದಾವೀದನ ಕನಸು. ಹಲ್ಲೆಲೂಯ. ಇದು ದಾವೀದನ ಹೃದಯ. ಈಗ ಹೇಳಿ, ದಾವೀದನು ದೇವರಿಗೆ ಒಪ್ಪುವ ಮನುಷ್ಯ, ದೇವರಿಗೆ ದೇವರ ಒಂದು ಹೃದಯವನ್ನ ಅರ್ಥ ಮಾಡಿಕೊಂಡಂತ ಒಬ್ಬ ವ್ಯಕ್ತಿ ಯಾರು? ದೇವರ ಮನಸ್ಸನ್ನ, ದೇವರ ಹೃದಯವನ್ನ ಅರಿತವನು ಯಾರು ಅಂದ್ರೆ ಅದು ಬೇರೆ ಯಾರು ಅಲ್ಲ, ದಾವೀದ ಮಹಾರಾಜ. ಟೋಟಲ್ ಆಗಿ ದಾವೀದನು ನಿರ್ಮಿಸಬೇಕೆಂದುಕೊಂಡ ಒಂದು ಆಲಯ, ದೇವರ ಮಹಿಮೆಯಿಂದ ತುಂಬಿರ್ತಕ್ಕಂಥ ಒಂದು ಆಲಯ, ಶಾಶ್ವತವಾಗಿರ್ತಕ್ಕಂಥ ಒಂದು ಆಲಯವನ್ನು ನಿರ್ಮಿಸಬೇಕೆಂದುಕೊಂಡಿದ್ದ. ದೇವರ ಹೆಸರನ್ನು ಮಹಿಮೆ ಪಡಿಸುವುದಕ್ಕೋಸ್ಕರ, ಆತನ ನಾಮ ಎಲ್ಲಾ ದೇಶಗಳಲ್ಲಿ ಕೀಳಿಸುವುದಕ್ಕೋಸ್ಕರ ಒಂದು ಆಲಯವನ್ನು ನಿರ್ಮಿಸಬೇಕೆಂದುಕೊಂಡ. ಪ್ರಪಂಚದಲ್ಲೇ ಅತಿ ದೊಡ್ಡ ಒಂದು ಆಲಯ, ಪ್ರಸಿದ್ಧಿ ಪ್ರಖ್ಯಾತಿ ಹೊಂದುವಂತ ಆಲಯವನ್ನ ಕಟ್ಟಬೇಕೆಂದುಕೊಂಡಿದ್ದ ದಾವೀದ. ಸಾದಾ ಸೀದಾ ವಸ್ತುಗಳಿಂದ ಅಲ್ಲ, ಬಹು ಬೆಲೆಯುಳ್ಳ ವಸ್ತುಗಳಿಂದ ದೇವರ ಆಲಯವನ್ನ ನಿರ್ಮಿಸಬೇಕೆಂದುಕೊಂಡಿದ್ದ ದಾವೀದನ ಕನಸು. ಅಷ್ಟೇ ಮಾತ್ರವಲ್ಲ, ದಾವೀದನ ಭವನಕ್ಕಿಂತ, ದಾವೀದನ ಒಂದು ಅರಮನೆಗಿಂತ ದೇವರ ಒಂದು ಆಲಯ ಎತ್ತರದಲ್ಲಿ ನಿರ್ಮಿಸಬೇಕೆಂದು ಆಸೆ ಪಟ್ಟಂತ ಒಬ್ಬ ವ್ಯಕ್ತಿ ಯಾರಂದ್ರೆ ಅದು ದಾವೀದ ಮಹಾರಾಜ. ಈಗ ಹೇಳಿ ಸ್ನೇಹಿತರೆ, ದಾವೀದ ಮಹಾರಾಜ ಆತನು ಕೇವಲ ರಾಜನ ಮಾತ್ರ ಅಲ್ಲ, ದೇವರು ಒಪ್ಪುವಂತ ಒಬ್ಬ ಮನುಷ್ಯನಾಗಿದ್ದ. ದೇವರ ಹೃದಯವನ್ನ ಅರ್ಥ ಮಾಡಿಕೊಂಡಂತ ಒಬ್ಬ ವ್ಯಕ್ತಿಯಾಗಿದ್ದ. ದೇವರ ಹೃದಯವನ್ನ ಬಲ್ಲವನಾಗಿದ್ದ. ಯಾವಾಗಲೂ ಕೂಡ ದೇವರಿಗೋಸ್ಕರ ಹೋರಾಡುವವನಾಗಿದ್ದ. 1ನೇ ಸಮುವೇಲ 18:10-11 ದಾವೀದನ ಕ್ಯಾರೆಕ್ಟರ್ ಏನಪ್ಪಾ ಅಂತಂದ್ರೆ ಕ್ಷಮಿಸುವಂತ ಗುಣ. ಯಾರನ್ನ ಕ್ಷಮಿಸುವಂತ ಗುಣ ಅಂದ್ರೆ ಶತ್ರುಗಳನ್ನು ಕೂಡ ಕ್ಷಮಿಸುವಂತ ಗುಣ ಯಾರದು ಅಂದ್ರೆ ಅದು ದಾವೀದ ಮಹಾರಾಜನದ್ದು. ಹಲ್ಲೆಲೂಯ. ದಾವೀದ ಮಹಾರಾಜ ಶತ್ರುಗಳನ್ನು ಕೂಡ ಕ್ಷಮಿಸುವಂತ ಗುಣ. ಈ ಗುಣ ಯಾರಲ್ಲಿದೆ ಹೇಳಿ? ನಮ್ಮ ಯೇಸು ಕ್ರಿಸ್ತನಲ್ಲಿದೆ, ನಮ್ಮ ದೇವರಲ್ಲಿದೆ, ನಮ್ಮ ತಂದೆಯಲ್ಲಿದೆ ಈ ಒಂದು ಗುಣ. ಶತ್ರುಗಳನ್ನು ಕೂಡ, ನಮ್ಮ ವೈರಿಗಳನ್ನು ಕೂಡ ಕ್ಷಮಿಸುವಂತ ಗುಣ ಯಾರಲ್ಲಿದೆ ಅಂದ್ರೆ ನಮ್ಮ ದೇವರಲ್ಲಿದೆ. ಹಲ್ಲೆಲೂಯ. ಆ ಗುಣವನ್ನ ಹೊಂದಿರತಕ್ಕಂಥವನು ಯಾರಂದ್ರೆ ದಾವೀದ ಶತ್ರುಗಳನ್ನು ಕೂಡ ಕ್ಷಮಿಸುವಂತ ಗುಣ. ಸೌಲನು ದಾವೀದನನ್ನ ಈಟಿಯನ್ನ ಎಸೆದು ಕೊಲ್ಲುವುದಕ್ಕೆ ಪ್ರಯತ್ನಿಸ್ತಾನೆ. 2 ಬಾರಿ ಕೊಲೆ ಮಾಡುವುದಕ್ಕೆ ಪ್ರಯತ್ನ ಮಾಡುವಾಗಲೂ ಕೂಡ ಆ 2 ಬಾರಿ ಕೂಡ ಆ ಒಂದು ಸೌಲನನ್ನ ದಾವೀದನು ಕ್ಷಮಿಸಿ ಬಿಟ್ಟು ಬಿಡ್ತಾನೆ. ಯಾಕೆ ಗೊತ್ತಾ?
ಆ ಒಂದು ಸೌಲನು ಅಭಿಷಿಕ್ತನು ಅನ್ನುವಂತ ಕಾರಣಕ್ಕೆ. ಹಲ್ಲೆಲೂಯ. ಕ್ಷಮಿಸುವಂತ ಗುಣ ಈ ಒಂದು ದಾವೀದನಲ್ಲಿ ಇರುವುದಕ್ಕೋಸ್ಕರ ದಾವೀದನು ಏನ್ ಮಾಡ್ತಾನಂದ್ರೆ ಶತ್ರುವನ್ನು ಕೂಡ ಕ್ಷಮಿಸ್ತಾನೆ. ಈ ದಿವಸ ನಮ್ಮಲ್ಲಿದೆಯಾ ಅಂತ ಗುಣ? ನಮ್ಮಲ್ಲಿ ಇದೆಯಾ? ಯಾರಾದ್ರೂ ನಾವು ಶತ್ರುಗಳನ್ನ ಕ್ಷಮಿಸ್ತಾ ಇದೀವ ಈ ದಿವಸಗಳಲ್ಲಿ? ಸಣ್ಣ ಪುಟ್ಟ ತಪ್ಪುಗಳನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಸಾಧಿಸ್ತಾ ಇರ್ತೀವಿ. ಯಾರನ್ನು ಕೂಡ ಕ್ಷಮಿಸುವಂತ ಮನಸ್ಸಾಕ್ಷಿ ನಮ್ಮಲ್ಲಿ ಇರೋದಿಲ್ಲ. ಹೆಸರಿಗೆ ಹೇಳ್ತೀವಿ ನಾನು ನಿಮ್ಮನ್ನ ಕ್ಷಮಿಸಿದೀನಿ ಹೋಗಿ ಅಂತ, ಆದ್ರೆ ಮನಸ್ಸಲ್ಲಿ ದ್ವೇಷ, ಅಸೂಯೆ, ಅವರನ್ನ ಏನಾದ್ರೂ ಒಂದು ಮಾಡಿ ಅವರಿಗೆ ಮುಯಿ ಮಾಡಬೇಕು, ಸೇಡಿಗೆ ಸೇಡು ಮಾಡಬೇಕು ಅನ್ನುವಂತ ಒಂದು ಗುಣ ನಮ್ಮಲ್ಲಿದೆ. ಆದ್ರೆ ದಾವೀದನಿಗೆ ಅಂತ ಒಂದು ಗುಣ ಇಲ್ಲ. ದಾವೀದನ ಕ್ಯಾರೆಕ್ಟರ್ ಏನಂದ್ರೆ ಶತ್ರುಗಳನ್ನು ಕೂಡ ಪ್ರೀತಿಯಿಂದ ಕ್ಷಮಿಸುವಂತ ಗುಣ. ಹಲ್ಲೆಲೂಯ. ಈ ಒಂದು ಗುಣ ಯೇಸು ಸ್ವಾಮಿಯಲ್ಲಿ ಇತ್ತು. ನಮ್ಮ ದೇವರಿಗಿದೆ ಈ ಒಂದು ಗುಣ. ನಮ್ಮ ದೇವರ ಹೃದಯವನ್ನು ಬಲ್ಲವನು ಯಾರು? ನಮ್ಮ ದೇವರ ಒಂದು ಹೃದಯವನ್ನು ಅರ್ಥ ಮಾಡಿಕೊಂಡವನು ಯಾರಂದ್ರೆ ದಾವೀದ. ದೇವರಲ್ಲಿರತಕ್ಕಂಥ ಕ್ಷಮಿಸುವ ಗುಣವನ್ನ ತನ್ನಲ್ಲಿ ಕೂಡ ಅಳವಡಿಸಿಕೊಂಡ. ಅಷ್ಟೇ ಮಾತ್ರ ಅಲ್ಲ, ಮತ್ತೊಂದು ಕ್ಯಾರೆಕ್ಟರ್ ಏನಂದ್ರೆ ಅಭಿಷಿಕ್ತರನ್ನ ಗೌರವಿಸುವುದು. ಹಲ್ಲೆಲೂಯ. ದೇವರ ಒಂದು ಸೇವಕರನ್ನ, ದೇವರ ಒಂದು ಅಭಿಷಿಕ್ತರನ್ನ ಏನ್ ಮಾಡ್ತಾ ಇದ್ದ ದಾವೀದ ಅಂದ್ರೆ ಅವಮಾನಿಸ್ತಾ ಇರ್ಲಿಲ್ಲ, ಅವರಿಗೆ ಕೇಡನ್ನ ಬಯಸ್ತಾ ಇರ್ಲಿಲ್ಲ, ಅವರನ್ನ ಬಹಳ ಗೌರವ ಪೂರ್ವಕವಾಗಿ ಅವರನ್ನ ನಡೆಸ್ಕೊಳ್ತಾ ಇದ್ದ. ಈ ಒಂದು ಸೌಲನು ಎಷ್ಟೇ ತಪ್ಪು ಮಾಡಿದ್ರು ಕೂಡ, ಈ ಒಂದು ಸೌಲನು ಎಷ್ಟೋ ಸಾರಿ ದಾವೀದನನ್ನ ಕೊಲೆ ಮಾಡುವುದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ದಾವೀದನು ಅವನನ್ನ ಕ್ಷಮಿಸಿ ಬಿಟ್ಟು ಬಿಡ್ತಾನೆ. ಯಾಕಂದ್ರೆ ಅವನು ನನ್ನ ದೇವರ ಅಭಿಷಿಕ್ತನು. ಹಲ್ಲೆಲೂಯ. ಈ ದಿವಸ ಎಷ್ಟು ಜನ ನಾವು ದೇವರ ಅಭಿಷಿಕ್ತರನ್ನ ಗೌರವಿಸ್ತಾ ಇದೀವಿ? ಎಷ್ಟು ಜನ ನಾವು ದೇವರ ಒಂದು ಸೇವಕರನ್ನ ಗೌರವಿಸ್ತಾ ಇದೀವಿ? ಹೇಳಿ, ಯಾರಾದ್ರೂ ನಾವು ಗೌರವಿಸ್ತಾ ಇದೀವಾ ದೇವ ಸೇವಕರನ್ನ, ಅಭಿಷಿಕ್ತರನ್ನ? ನೋ. ಅನೇಕ ಸಾರಿ ನಾವು ಮಾಡುವಂತ ತಪ್ಪುಗಳು ಅದೇ. ದೇವರ ಅಭಿಷಿಕ್ತರನ್ನ ನಾವು ಅವಮಾನಿಸ್ತೇವೆ, ಅವರನ್ನ ಇಷ್ಟ ಬಂದ ಹಾಗೆ ಮಾತಾಡ್ತೇವೆ, ದೇವರ ಒಂದು ಸೇವಕರನ್ನ ಗೌರವ ಕೂಡ ಕೊಡೋದಿಲ್ಲ. ಆದ್ರೆ ದಾವೀದನು ಆ ರೀತಿಯಾಗಿ ಮಾಡ್ಲಿಲ್ಲ. ದಾವೀದನು ಹೇಳ್ತಾನೆ, ಏನಂತ ಹೇಳ್ತಾ ಇದ್ದಾನೆ ನೋಡಿ, ಇದು ದೇವರಿಗೆ ವಿರೋಧ. ದೇವರ ಅಭಿಷಕ್ತನ ಮೇಲೆ ಕೈ ಎತ್ತುವುದು ದಾವೀದನು ಘೋರವಾದ ಪಾಪವಾಗಿ ಭಾವಿಸಿದ. ಅದು ದೇವರಿಗೆ ವಿರೋಧ ಅಂತ ಕೂಡ ಭಾವಿಸಿದ. ಹಲ್ಲೆಲೂಯ. ಈ ದಿವಸಗಳಲ್ಲಿ ಯಾರು ಕೂಡ ಅಭಿಷಿಕ್ತರನ್ನ ಸರಿಯಾಗಿ ಗೌರವಿಸ್ತಾ ಇಲ್ಲ. ಯಾರು ಕೂಡ ಅವರಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಒಬ್ಬ ಮನುಷ್ಯರನ್ನಾಗಿ ಕೂಡ ಅವರನ್ನ ನಾವು ನೋಡ್ತಾ ಇಲ್ಲ. ಕೆಲವರು ಅವರ ಮೇಲೆ ಇಷ್ಟ ಬಂದ ಹಾಗೆ ಮಾತಾಡೋದು, ಇಷ್ಟ ಬಂದ ಹಾಗೆ ಅವರ ಬಗ್ಗೆ ಕೆಟ್ಟ ಕೆಟ್ಟ ಗಾಸಿಪ್ಗಳನ್ನ ಹರಡುವುದು ಮಾಡ್ತಾ ಇದೀವಿ. ತಪ್ಪು. ದಾವೀದನು ಯಾವತ್ತೂ ಕೂಡ ಅಭಿಷಿಕ್ತರನ್ನ ಅವಮಾನಿಸಿಲ್ಲ. ಯಾವತ್ತೂ ಕೂಡ ದಾವೀದನು ಅಭಿಷಿಕ್ತರ ಮೇಲೆ ಕೈ ಎತ್ತಲಿಲ್ಲ. ಯಾವತ್ತು ಅಭಿಷಿಕ್ತರನ್ನ ದಂಡಿಸಬೇಕು ಅಂತ ಅಂದುಕೊಂಡಿರಲಿಲ್ಲ. ಯಾಕಂದ್ರೆ ಅವರು ದೇವರ ಅಭಿಷಿಕ್ತರು. ಗೌರವಿಸಿದ. ಹಲ್ಲೆಲೂಯ. ದೇವರೇ ನಮಗೆ ನ್ಯಾಯವನ್ನ ದೊರಕಿಸಿಕೊಡ್ತಾರೆ. ನ್ಯಾಯ ಅನ್ಯಾಯ ದೇವರ ಪಾಲಿಗೆ ಬಿಟ್ಟ. ದೇವರ ನನಗೆ ನ್ಯಾಯವನ್ನು ದೊರಕಿಸಿಕೊಡ್ತಾರೆ. ಶಿಕ್ಷೆ ಆಗ್ಲಿ ಆಶೀರ್ವಾದ ಆಗ್ಲಿ ಅದು ಆತನಿಗೆ ಸೇರಿದ್ದು. ನ್ಯಾಯ ಆತನಿಗೆ ಗೊತ್ತಿದೆ ಎಂಬುದಾಗಿ ನ್ಯಾಯವನ್ನ ಆ ಒಂದು ದೇವರಿಗೆ ಬಿಟ್ಟು ಬಿಟ್ಟ. ದಾವೀದನಿಗೆ ಅದ್ಭುತವಾದಂತ ಒಂದು ಧೈರ್ಯ. ಯಾವ ಧೈರ್ಯ ಗೊತ್ತಾ? ಫೇತ್. ಆ ಒಂದು ನಂಬಿಕೆ ಬಹಳ ದೇವರ ಮೇಲೆ. ಯಾವುದೇ ಒಂದು ಶತ್ರುಗಳು ಅವನ ಮುಂದೆ ಬಂದು ನಿಂತರೂ ಕೂಡ ಯಾವುದೇ ಒಂದು ವಿಷಯಕ್ಕೂ ಕೂಡ ದಾವೀದನು ಹೆದರ್ಕೊಳ್ತಾ ಇರ್ಲಿಲ್ಲ. ಬಿಕಾಸ್ ಆಫ್ ಫೇತ್. ಯಾವ ನಂಬಿಕೆ? ಅದ್ಭುತವಾದಂತ ನಂಬಿಕೆ ದಾವೀದನಲ್ಲಿತ್ತು ಸ್ನೇಹಿತರೆ. ಗೊಲ್ಯಾತನಂತ ಮಹಾ ದೊಡ್ಡ ದೊಡ್ಡ ಶತ್ರುಗಳು ಬಂದು ಆ ಒಂದು ದಾವೀದನ ಮುಂದೆ ನಿಂತುಕೊಂಡ್ರು ಕೂಡ ಏನು ಕೂಡ ಮಾಡ್ಕೊಳ್ಳಿಕ್ಕಾಗ್ಲಿಲ್ಲ. ಯಾಕೆ ಗೊತ್ತಾ? ಈ ಒಂದು ದಾವೀದನಿಗಿದ್ದಂತ ಒಂದೇ ಒಂದು ನಂಬಿಕೆ, ನನ್ನ ದೇವರು ನನ್ನ ಜೊತೆಯಲ್ಲಿ ಇದ್ದಾರೆ. ಹಲ್ಲೆಲೂಯ. ದೇವರು ನಾಮಕ್ಕೆ ಸ್ತೋತ್ರ. ಈ ದಿವಸ ಎಷ್ಟು ಜನ ನಾವು ನಂಬ್ತಾ ಇದೀವಿ ದೇವರು ನನ್ನ ಜೊತೆಯಲ್ಲಿ ಇದ್ದಾರೆ ಅಂತ? ಸಮಸ್ಯೆಗಳು ಬಂದಾಗ ದೇವರೇ ನೀನು ಎಲ್ಲಿ ಹೋಗಿದ್ಯಾ, ನಮ್ಮನ್ನ ಬಿಟ್ಟು ಯಾಕೆ ದೂರವಾಗಿದ್ಯಾ ಅಂತ ಕೇಳ್ತೀವಿ. ಆದ್ರೆ ದಾವೀದನು ಹೇಳ್ತಾನೆ, ಯಾವ ಶತ್ರುಗಳು ಬಂದ್ರು ಕೂಡ ದೇವರು ನನ್ನ ಜೊತೆಯಲ್ಲಿ ಇದ್ದಾರೆ ಅನ್ನೋ ನಂಬಿಕೆ. ಹಲ್ಲೆಲೂಯ. ಎಂತ ದೊಡ್ಡ ಶತ್ರುಗಳು ದಾವೀದನ ಮುಂದೆ ಬಂದು ನಿಂತರೂ ಕೂಡ ಹಿಂಜರಿಯುವುದಿಲ್ಲ. ಯಾಕಂದ್ರೆ ದೇವರು ನನ್ನ ಸಂಗಡ ಇದ್ದಾರೆ, ಯುದ್ಧವು ಯೆಹೋವನದ್ದೇ ಅನ್ನುವಂತ ನಂಬಿಕೆ. ಹಲ್ಲೆಲೂಯ. ನನ್ನ ದೇವರು ಶತ್ರುಗಳನ್ನು ಕೂಡ ಯಾವ ಶಸ್ತ್ರಾಸ್ತ್ರಗಳು ಇಲ್ಲದೆ ಇದ್ದರೂ ಕೂಡ ಕೇವಲ ಕಲ್ಲಿನಿಂದಾದರೂ ಕೂಡ ನಮಗೆ ವಿಜಯವನ್ನು ಕೊಡುವುದಕ್ಕೆ ನನ್ನ ದೇವರು ಶಕ್ತನು. ಆಮೆನ್. ಯಾವ ರೀತಿ? ಇಂಥ ಒಂದು ನಂಬಿಕೆ. ಕೇವಲ 5 ಕಲ್ಲುಗಳು, ಕವಣೆಗಳನ್ನ ತೆಗೆದುಕೊಂಡು ಒಂದು ಶತ್ರುವನ್ನ ಸೋಲಿಸುವಷ್ಟು ಧೈರ್ಯ. ಯಾಕಂದ್ರೆ ದೇವರು ನಮ್ಮ ಜೊತೆಯಲ್ಲಿ, ನನ್ನ ಜೊತೆಯಲ್ಲಿ ಇದ್ದಾರೆ ಅನ್ನುವಂಥ ಫೇತ್.
ಸ್ಟ್ರಾಂಗ್ ನಂಬಿಕೆ, ಬಲವಾದಂತ ನಂಬಿಕೆ, ವಿಶ್ವಾಸ. ಈ ದಿವಸ ನಾವೆಲ್ಲರೂ ಕೂಡ ಯಾವುದ್ರ ಮೇಲೆ ನಂಬಿಕೆ ಇಡ್ತೀವಿ? ಕೆಲವರು ಹಣದ ಮೇಲೆ ನಂಬಿಕೆ ಇಡ್ತೀವಿ, ನಾವು ಜನರ ಮೇಲೆ ನಂಬಿಕೆ ಇಡ್ತೀವಿ, ಇನ್ನು ಕೆಲವರು ನಮಗಿರ್ತಕ್ಕಂಥ ಬಲದ ಮೇಲೆ ನಂಬಿಕೆ ಇಡ್ತೀವಿ, ನಮಗಿರ್ತಕ್ಕಂಥ ಬ್ಯಾಕ್ ಗ್ರೌಂಡ್ ಮೇಲೆ ನಂಬಿಕೆ ಇಡ್ತೀವಿ, ನಮಗಿರ್ತಕ್ಕಂಥ ಒಂದು ಜನ ಬಲಗಳ ಮೇಲೆ ನಂಬಿಕೆ ಇಡ್ತೀವಿ. ಆದ್ರೆ ದಾವಿದನು ಯಾವುದ್ರ ಮೇಲೆ ನಂಬಿಕೆ ಇಡ್ತಾನೆ ಗೊತ್ತಾ? ತನ್ನ ಅಶ್ವಬಲದ ಮೇಲೆ, ಜನದ ಮೇಲೆ ಅಲ್ಲ, ತನ್ನ ಬಲದ ಮೇಲೆ ಅಲ್ಲ ದಾವಿದನು ನಂಬಿಕೆ ವಿಶ್ವಾಸವನ್ನ ಇಟ್ಟಿದ್ದು. ದಾವಿದನು ನಂಬಿಕೆ ಇಟ್ಟದ್ದು ಯೆಹೋವನ ನಾಮದ ಮೇಲೆ. ಹಲ್ಲೆಲೂಯಾ. ಯಾವ ನಾಮದ ಮೇಲೆ? ಯೆಹೋವನ ನಾಮದ ಮೇಲೆ ಈ ಒಂದು ದಾವಿದನು ನಂಬಿಕೆ ಇಟ್ಟು ಎಂತ ಶತ್ರುಗಳನ್ನಾದ್ರೂ ಕೂಡ ನಾನು ಸೋಲಿಸಬಲ್ಲೆ ಅನ್ನುವಂತ ನಂಬಿಕೆ ವಿಶ್ವಾಸ. ಅದು ಎಂತ ಶತ್ರುಗಳೇ ಆಗಿರಬಹುದು, ಆ ಸಮಸ್ಯೆ ಎಂತ ದೊಡ್ಡದೇ ಆಗಿರಬಹುದು, ಆ ಸಮಸ್ಯೆ ಎಂತ ಬಲಿಷ್ಠವಾಗಿ ಇರಬಹುದು, ಆದರೆ ನನ್ನ ದೇವರು, ನನ್ನ ಯೆಹೋವನ ನಾಮದ ಜೊತೆಯಲ್ಲಿ ನಾನು ಆ ಒಂದು ಸಮಸ್ಯೆಗಳ ಜೊತೆಯಲ್ಲಿ ನಾನು ಏನ್ ಮಾಡ್ತೀನಿ? ಹೋರಾಡ್ತೇನೆ, ಅವುಗಳಿಂದ ಜಯಿಸಿ ನಾನು ಹೊರಗೆ ಬರ್ತೇನೆ, ನನ್ನ ದೇವರು ನನಗೆ ವಿಜಯವನ್ನ ಕೊಡ್ತಾರೆ ಅನ್ನುವಂತ ವಿಶ್ವಾಸ. ಹಲ್ಲೆಲೂಯಾ. ಆ ಒಂದು ವಿಶ್ವಾಸ, ಆ ಒಂದು ನಂಬಿಕೆ ಗೊಲ್ಯಾತನ ತಲೆಯನ್ನ ಸೀಳುವ ಹಾಗೆ ಮಾಡಿದ್ದು ಇದೇ ದೃಢವಾದಂತ ನಂಬಿಕೆ. ಯಾವ ನಂಬಿಕೆ? ಯೆಹೋವನ ನಾಮದೊಟ್ಟಿಗೆ ಯುದ್ಧಕ್ಕೆ ಹೋಗುವಂತ ಒಂದು ನಂಬಿಕೆ. ಹಲ್ಲೆಲೂಯಾ. ಇವತ್ತು ನಾವೆಲ್ಲರೂ ಯಾವ ನಾಮದಲ್ಲಿ ಹೋಗ್ತಾ ಇದ್ದೀವಿ? ದೇವರು ನಮ್ಮ ಜೊತೆಲಿದ್ದಾರೆ ಅನ್ನೋ ನಂಬಿಕೆ ನಮಗಿದೆಯಾ? ಹೆಸರಿಗೆ ಹೇಳ್ತೀವಿ ದೇವರು ನಮ್ಮ ಜೊತೆಲಿದ್ದಾರೆ, ನನ್ನೊಟ್ಟಿಗಿದ್ದಾರೆ, ನನ್ನ ಕುಟುಂಬದೊಟ್ಟಿಗಿದ್ದಾರೆ ಅಂತ. ಆದ್ರೆ ಇಲ್ಲಿ ನಾವು ಹೃದಯದಲ್ಲಿ ವಿಶ್ವಾಸಿಸೋಲ್ಲ. ಆದ್ರೆ ದಾವೀದನು ಆ ರೀತಿಯಲ್ಲ. ದೇವರ ಮೇಲೆ ಅಪಾರವಾದ ನಂಬಿಕೆ, ಅಪಾರವಾದಂಥ ಒಂದು ವಿಶ್ವಾಸ. ನನ್ನ ದೇವರು ಪರಾಕ್ರಮಶಾಲಿ, ಆತನು ಸರ್ವಶಕ್ತನಾದಂಥ ಯೆಹೋವ ದೇವರು. ಹಲ್ಲೆಲೂಯಾ. ಆತನು ನಮಗೆ ವಿಜಯವನ್ನ ಕೊಡ್ತಾರೆ. ಶತ್ರುಗಳು ಆತನ ಮುಂದೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಸಮಸ್ಯೆ ಆದರೂ, ಎಂಥ ಕಷ್ಟಗಳಾದರೂ, ಎಂಥ ವಿಪತ್ತು ಬಂದರೂ ಕೂಡ ನನ್ನ ಯೆಹೋವನ ಮುಂದೆ ತಲೆ ಬಾಗಲೇಬೇಕು ಅನ್ನುವಂಥ ಧೈರ್ಯ, ಅನ್ನುವಂಥ ವಿಶ್ವಾಸ ದಾವೀದನದ್ದು. ಹಲ್ಲೆಲೂಯಾ. ಶತ್ರುವಾದಂಥ ಗೊಲ್ಯಾತನ ಬಳಿಗೆ ಹೋಗುವಾಗ ಶತ್ರುವಿಗೆ ಈ ರೀತಿಯಾಗಿ ಉತ್ತರ ಕೊಡ್ತಾ ಇದ್ದಾನೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೋ ಸೇನಾಧೀಶ್ವರನಾದ ಯೆಹೋವನ ನಾಮದೊಡನೆ. ಯಾರ ಬಳಿಗೆ ಬರ್ತಾ ಇದ್ದೀನಿ? ನಿನ್ನ ಬಳಿಗೆ ಬರ್ತಾ ಇದ್ದೀನಿ, ಶತ್ರುವಿನ ಬಳಿಗೆ ಬರ್ತಾ ಇದ್ದೀನಿ. ನೀನಾದ್ರೂ ಕತ್ತಿ ಬರ್ಜಿ ಈಟಿಗಳಿಂದ, ಈ ಒಂದು ಗೊಲ್ಯಾತನಿಗೆ ಹೇಳ್ತಾ ಇದ್ದಾನೆ, ನೀನಾದರೂ ಕತ್ತಿ ಈಟಿ ಬರ್ಜಿಗಳಿಂದ ನನ್ನೊಡನೆ ಯುದ್ಧಕ್ಕೆ ಬರ್ತಾ ಇದೀಯಾ. ಆದ್ರೆ ನಾನು ಯಾವ ಒಂದು ಅಸ್ತ್ರಗಳೊಡನೆ ನಿನ್ನ ಬಳಿಯಲ್ಲಿ ಯುದ್ಧಕ್ಕೆ ಬರ್ತೀನಿ ಗೊತ್ತಾ? ಯೆಹೋವನೆಂಬ ನಾಮದಲ್ಲಿ ನಿನ್ನನ್ನು ನಾನು ಸೋಲಿಸ್ತೇನೆ, ನಿನ್ನ ಬಳಿಗೆ ಬರ್ತೇನೆ. ಯಾವ ಒಂದು ಅಸ್ತ್ರವನ್ನ ತೆಗೆದುಕೊಂಡು ಬರ್ತೇನೆ? ಕತ್ತಿ ಅಲ್ಲ, ಈಟಿ ಅಲ್ಲ, ಬರ್ಜಿ ಅಲ್ಲ. ನಾನು ತೆಗೆದುಕೊಂಡು ಬರುವಂತ ಆಯುಧ ಯಾವುದು ಗೊತ್ತಾ? ಯೆಹೋವನೆಂಬ ಸೇನಾಧೀಶ್ವರನಾದಂತ ಯೆಹೋವನೆಂಬ ಅಸ್ತ್ರ, ಯೆಹೋವನೆಂಬ ಆಯುಧ. ಈ ಒಂದು ಆಯುಧವನ್ನ ತೆಗೆದುಕೊಂಡು ನಾನು ಎಲ್ಲಿಗೆ ಬರ್ತಾ ಇದ್ದೀನಿ? ನಿನ್ನೊಟ್ಟಿಗೆ ಯುದ್ಧ ಮಾಡಲು ಬರ್ತಾ ಇದ್ದೀನಿ ಅಂತ ಧೈರ್ಯವಾಗಿ ಹೇಳ್ತಾ ಇದ್ದಾನೆ ದಾವೀದನು. ಹಲ್ಲೆಲೂಯಾ. ದಾವೀದನು ದೇವರಿಗೆ ಯಾಕೆ ಒಪ್ಪುವ ಮನುಷ್ಯ ಗೊತ್ತಾ? ನಂಬರ್ 1, ದೇವರು ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನ ದಾವೀದನು ಮಾಡಿ ತೋರಿಸ್ತಾ ಇದ್ದ. ದೇವರು ಬರೀ ಹೃದಯದಲ್ಲಿ ಅಂದುಕೊಂಡ್ರೆ ದಾವೀದನು ಅದನ್ನ ಕಾರ್ಯರೂಪಕ್ಕೆ ತಂದು ಮಾಡಿ ತೋರಿಸ್ತಾ ಇದ್ದ. ತನಗೋಸ್ಕರ ಯಾವತ್ತೂ ಕೂಡ ದಾವೀದನು ಪ್ರಯಾಸ ಪಡ್ತಾ ಇರ್ಲಿಲ್ಲ, ದೇವರಿಗೋಸ್ಕರ ದಾವೀದನು ಯಾವಾಗಲೂ ಕೂಡ ಪ್ರಯಾಸ ಪಡ್ತಾ ಇದ್ದ. ದೇವರು ಯಾರನ್ನು ಕೂಡ ಕೇಳಲಿಲ್ಲ ನನಗೆ ಒಂದು ಆಲಯವನ್ನ ಕಟ್ಟಿಕೊಡಿ ಅಂತ. ಆದರೆ ಈ ಒಂದು ಆಲೋಚನೆ ಹೊಳೆದಿದ್ದು ಮಾತ್ರ ದಾವೀದನ ಹೃದಯದಲ್ಲಿ. ಈ ಒಂದು ಆಲೋಚನೆ ಹುಟ್ಟಿದ್ದು ಯಾರಲ್ಲಿ ಅಂದ್ರೆ ಅದು ದಾವೀದನ ಹೃದಯದಲ್ಲಿ ಈ ಒಂದು ಆಲೋಚನೆ ಹೊಳೆಯಿತು. ನಾನಾದ್ರೂ ದೇವದಾರು ಮರಗಳ ಮನೆಗಳಲ್ಲಿ ವಾಸವಾಗಿದ್ದೇನೆ, ನನ್ನ ದೇವರ ಮಂಜೂಷ ಎಲ್ಲಿದೆ? ಬಟ್ಟೆಯಲ್ಲಿ ಕಟ್ಟಿದಂತ ಗುಡಾರದಲ್ಲಿದೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ಹೃದಯವನ್ನ, ಆತನ ಬಯಕೆಯನ್ನ ಅರಿತಿದ್ದ ವ್ಯಕ್ತಿ ಯಾರಂದ್ರೆ ಅದು ದಾವೀದನು ಮಾತ್ರ. ಹಲ್ಲೆಲೂಯಾ. ಯಾವಾಗಲೂ ದಾವೀದನು ತನ್ನನ್ನು ತಾನು ತಗ್ಗಿಸಿಕೊಂಡು ದೇವರನ್ನ ಹೆಚ್ಚಿಸುವಂತ ಒಂದು ಗುಣ ಯಾರಲ್ಲಿ ಇತ್ತು ಅಂದ್ರೆ ಅದು ದಾವೀದನಲ್ಲಿ ಮಾತ್ರ ಇತ್ತು. ನಿಜವಾಗಿಯೂ ಆರಾಧನೆ ಮಾಡುವಂತ ವ್ಯಕ್ತಿ ಯಾರೆಂದ್ರೆ ಅದು ದಾವೀದನು. ಸತ್ಯಕ್ಕೆ ತಕ್ಕ ಹಾಗೆ ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ ಆ ಒಂದು ಆರಾಧನೆಯನ್ನ ದಾವೀದನು ದೇವರಿಗೆ ಪೂರ್ಣ ಹೃದಯದಿಂದ ದೇವರಿಗೆ ಆರಾಧನೆಯನ್ನ ಮಾಡ್ತಾ ಇದ್ದ ಒಬ್ಬ ವ್ಯಕ್ತಿ ದಾವೀದ. ನಿಜವಾದ ಪಶ್ಚಾತ್ತಾಪವನ್ನು ಹೊಂದಿದ ವ್ಯಕ್ತಿ ಯಾರಂದ್ರೆ ಅದು ದಾವೀದನಾಗಿದ್ದ ಸ್ನೇಹಿತರೆ.
ಅಷ್ಟೇ ಮಾತ್ರ ಅಲ್ಲ, ಯಾವಾಗಲೂ ತನ್ನ ಚಿತ್ತವನ್ನಲ್ಲ, ದೇವರ ಚಿತ್ತವನ್ನೇ ನಡೆಸಿಕೊಡುವುದಕ್ಕೆ ಪ್ರಯಾಸ ಪಡ್ತಾ ಇದ್ದ. ಆತನ ಚಿತ್ತವನ್ನೇ ತಿಳಿದುಕೊಳ್ಳಲು ಆಸೆ ಪಡ್ತಾ ಇದ್ದ. ದೇವರ ಚಿತ್ತದ ಪ್ರಕಾರ ಮಾತ್ರ ನಡೀತಾ ಇದ್ದ. ಆತನ ಚಿತ್ತವೇ ಫೈನಲ್ ಅಂತ ಯಾವಾಗಲೂ ಕೂಡ ಆತನ ಚಿತ್ತವನ್ನೇ ರಾಜ್ಯದಲ್ಲೂ ಕೂಡ ಆತನು ಜಾರಿಗೆ ತರ್ತಾ ಇದ್ದ. ತನಗಿರ್ತಕ್ಕಂಥ ರಾಜ ಭವನಕ್ಕಿಂತ ಇನ್ನೂ ಅದ್ಭುತವಾಗಿ ಎತ್ತರವಾಗಿ ದೇವರ ಆಲಯವನ್ನ ಕಟ್ಟಬೇಕೆಂದು ಆಸೆ ಒಂದು ಕನಸುಗಳನ್ನ ಹೊತ್ತುಕೊಂಡ ಏಕೈಕ ವ್ಯಕ್ತಿ ಯಾರಂದ್ರೆ ಅದು ದಾವೀದನು ಮಾತ್ರ. ಹಲ್ಲೆಲೂಯಾ. ಹೀಗ ಹೇಳಿ ಶತ್ರುಗಳನ್ನು ಕೂಡ ಮನಸ್ಫೂರ್ತಿಯಾಗಿ ಕ್ಷಮಿಸುವಂತ ಗುಣ ದಾವೀದನಲ್ಲಿ ಇತ್ತು. ಹಲ್ಲೆಲೂಯಾ. ಈಗ ಹೇಳಿ ಸ್ನೇಹಿತರೆ, ದಾವೀದನು ಯಾಕೆ ದೇವರಿಗೆ ಒಪ್ಪುವ ಮನುಷ್ಯನಾದ? ದೇವರಿಗೆ ಹೃದಯಾನುಸಾರನು ಯಾಕೆ ದಾವೀದನು ದೇವರಿಗೆ ಯಾಕೆ ಇಷ್ಟೊಂದು ಇಷ್ಟ? ದೇವರ ಒಂದು ಆಸೆಗಳನ್ನ ಇಷ್ಟಗಳನ್ನ ನೆರವೇರಿಸುವವನು ಯಾರು ಅಂತಂದ್ರೆ ಅದು ದಾವೀದನು ಅಂತ ಯಾಕೆ ಹೆಸರುವಾಸಿಯಾದ ಅಂದ್ರೆ ಈ ಎಲ್ಲ ಗುಣಗಳನ್ನ ಇವತ್ತು ನೀವು ನಾವು ಕೂಡ ಅಷ್ಟೇ ದಾವೀದನ ಹಾಗೆ ದೇವರ ಹೃದಯವನ್ನ ಅಟ್ರಾಕ್ಟ್ ಮಾಡಬೇಕು, ಮನುಷ್ಯರ ಹೃದಯಗಳನ್ನಲ್ಲ. ಮನುಷ್ಯರನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ನಾವು ಜೀವಿಸೋದು ಬೇಡ. ಮನುಷ್ಯರನ್ನ ಅಟ್ರಾಕ್ಟ್ ಮಾಡುವುದಕ್ಕೋಸ್ಕರ ನಾವು ಪ್ರಯಾಸ ಪಡುವುದು ಬೇಡ. ಮನುಷ್ಯರು ಕೊಡುವಂತ ಸರ್ಟಿಫಿಕೇಟ್ ಅವಾರ್ಡ್ಸ್ ನಮಗೆ ಬೇಡ. ದೇವರು ಕೊಡುವಂತ ಒಂದು ಸರ್ಟಿಫಿಕೇಟ್ ನಮಗೆ ಬೇಕು. ಈಗೋ ಈ ಮನುಷ್ಯನು ನನಗೆ ಒಪ್ಪುವ ಮನುಷ್ಯನು, ಈಗೋ ನನ್ನ ಮಗಳು ನನಗೆ ಒಪ್ಪುವ ಮಗಳು, ನನ್ನ ಹೃದಯಕ್ಕೆ ಮೆಚ್ಚಿದಂತ ಮಗಳು, ನನ್ನ ಹೃದಯಕ್ಕೆ ಮೆಚ್ಚುವಂತ ಒಪ್ಪುವಂತ ಮಗನು ಅಂತ ಹೆಸರನ್ನ ಪಡೆದುಕೊಳ್ಳುವುದಕ್ಕೆ ನಾವು ಪ್ರಯಾಸ ಪಡಬೇಕು ಸ್ನೇಹಿತರೆ. ಈ ಲೋಕದ ಸರ್ಟಿಫಿಕೇಟ್ ಅಲ್ಲ, ಈ ಲೋಕದ ಜನ ಕೊಡುವಂತ ಹೆಸರುಗಳು ಕೀರ್ತಿಗಳು ನಮಗೆ ಬೇಕಾಗಿಲ್ಲ. ನಾವು ಯಾರಿಗೋಸ್ಕರ ಪ್ರಯಾಸ ಪಡಬೇಕು? ದೇವರು ಕೊಡುವಂತ ಟೈಟಲ್ಗೆ, ದೇವರು ಕೊಡುವಂತ ಬಿರುದು ಇದೆಯಲ್ಲ, ನನ್ನ ಮಗನು ನನ್ನ ಹೃದಯಾನುಸಾರನು, ನನ್ನ ಮಗಳು ನನ್ನ ಹೃದಯಾನುಸಾರಳು, ನಾನು ಮೆಚ್ಚಿದ್ದೇನೆ, ನನ್ನ ಹೃದಯಕ್ಕೆ ಒಪ್ಪುವ ಮಕ್ಕಳು ಇವರೇ ಅಂತ ದೇವರು ಕೊಡಬೇಕು ನಮಗೆ ಸರ್ಟಿಫಿಕೇಟ್, ಮನುಷ್ಯರಲ್ಲ.